ಹಾಯ್ ಎವ್ರಿವನ್. ಇದು ನೋಡಿ ನಮ್ಮದು ಸಿಟ್ಔಟಿದ್ದು ಗಿಡಗಳು. ಇದು ವೈಟ್ ಮನಿ ಪ್ಲ್ಯಾಂಟ್ ಮತ್ತು ಟೋರ್ಟೈಲ್ ಪ್ಲ್ಯಾಂಟ್, ಮತ್ತು ಈ ಕಡೆ ಇರೋದು ಪರ್ಪಲ್ ಹಾರ್ಟ್. ಮೊನ್ನೆ ನಾನು ನಿಮಗೆ ತೋರಿಸಿದ್ದೆಲ್ಲ ಪರ್ಪಲ್ ಹಾರ್ಟ್ ಪ್ಲ್ಯಾಂಟ್ ಅಂತ. ಅದು ಸನ್ ರೋಸ್ ಅಂತ ಹೇಳ್ತಾರಲ್ಲ, ಸನ್ರೈಸ್ ಫ್ಲವರ್. ಅದೆಲ್ಲ ಬೇರೆ ಬೇರೆ ಹೆಸರುಂಟು. ಇಲ್ಲಿ ನೋಡಿ ಫ್ಲಫಿ ಕಸದವರಿಗೆ ಕಾಯ್ತಾ ಇದ್ದಾರೆ. ಕಸದವರು ಬರುವಾಗ ಹಾಡು ಹಾಕ್ತಾರಲ್ಲ, ಅದನ್ನು ಕೇಳಲಿಕ್ಕೆ ಅವಳಿಗೆ ತುಂಬ ಇಷ್ಟ. ಅವಳು ಸ್ವಲ್ಪ ದೂರದಲ್ಲಿರುವಾಗಲೇ ಕಿವಿ ಕೊಡ್ತಾ ಇರ್ತಾಳೆ. ಬಂದು ಇಲ್ಲಿ ಕುತ್ಕೊಂಡಿರೋದು ನೋಡಿ, ಇದು ನೋಡ್ತಾ ಇರ್ತಾಳಲ್ಲಿ. ಈ ಕಡೆಯಿಂದ ಪೇರಳೆ ಮರಕ್ಕೆ ನೋಡಿ ಗೆಸ್ಟ್ ಬಂದಿದ್ದಾರೆ ತಿನ್ನಲಿಕ್ಕೆ. ನೋಡಿ ಪೇರಳೆ ಹಣ್ಣು. ಮೊನ್ನೆ ಪಪ್ಪಾಯ ಆಯಿತು. ಪಪ್ಪಾಯದು ಮರದ ಮೇಲೆ ಜಂಪ್ ಹೊಡೆದು ಕಟ್ಟಾಗಿ ಹೋಗಿದೆ. ಅಲ್ಲಿ ಕಾಣ್ತದೆ ನೋಡಿ ನಿಮಗೆ, ಪಪ್ಪಾಯದು ಗಿಡ ಕಟ್ಟಾಗಿ ಹೋಗಿದೆ, ಅರ್ಧ ತುಂಡು. ಇಲ್ಲಿ ನೋಡಿ ಎಲ್ಲ ಒಳ್ಳೆ ಬಲ್ತೋಗಿತ್ತು. ಅದರ ಪೇರಳೆ ಎಲ್ಲ ತೆಗ್ದು ತಿಂತಾ ಉಂಟು. ಒಂದೆರಡು ಫ್ಲಫಿಗೆ ಸಹ ಹೊಡೆದಾಯಿತು ಆ ಪೇರಳೆ ಹಣ್ಣಲ್ಲಿ. ಓಡಿಸೋದು ಅದು ಮಂಗ ಹೋಗಿಲ್ಲಿಂದ ಅಂತ. ಫ್ಲಫಿ ಅವರ ಹತ್ರ ಎಲ್ಲ ಮಾತಾಡೋದು. ಇಲ್ಲೊಂದು ನೋಡಿ ಅಡಿಕೆ ಮರದಲ್ಲಿ ಕೆಂಪು ಮುಖದನ್ನು ಕಾಣ್ತದ ನೋಡಿ, ಅಲ್ಲಿ ಅಡಿಕೆ ಸಹ ತಿನ್ನೋದು ನೋಡಿ, ಅಲ್ಲಿ ಯಾವ ಥರ ತಿಂತಾ ಉಂಟಂತ. ಇಲ್ಲಿ ನೋಡಿ ಪೇರಳೆ ಹಣ್ಣು ತಿನ್ನೋದು. ಬರೀ ಅದು ಹೇಗೆ ಗೊತ್ತಾಗ್ತದಂತ ಗೊತ್ತಾಗೋದಿಲ್ಲ ಅದಕ್ಕೆ, ಇದು ಹಣ್ಣಾಗ್ತಾ ಬರ್ತಾ ಉಂಟಂತೇಳಿ. ನೋಡಿ ಇಲ್ಲಿ ಒಟ್ಟು 3 ಮಂಗ ಉಂಟು ಖಾಲಿ ಪೇರಳೆ ಹಣ್ಣಿದು ಗಿಡದಲ್ಲಿ. ಓಕೆ, ಫ್ಲಫಿ ನೋಡಿ. ಇಲ್ಲಿ ನೋಡಿ, ಇಲ್ಲಿ ಬೆಡ್ಶೀಟ್ ಎಲ್ಲ ಸರಿ ಮಾಡಿ ಹಾಕಿದ್ದೇನೆ. ಇದು ಈ ವಾರ ಈ ಕಲರ್ ಹಾಕಿದ್ದೇನೆ ನೋಡಿ, ತುಂಬ ಚೆಂದ ಉಂಟು ಕಲರ್. ಕಾಫಿ ಕಲರ್ ಮತ್ತು ಬೇಜ್ ಎರಡು ಸೇರಿ ಮಿಕ್ಸ್ ಆಗಿರೋದು ನೋಡಿ. ಇಲ್ಲಿ ನೋಡಿ ಧ್ಯಾನ್ ಪಿಜ್ಜಾ ಮಾಡಿದ್ದಾನೆ ಇವತ್ತು. ಧ್ಯಾನ್ ಪಿಜ್ಜಾ ಮಾಡಿರೋದು ಚಿಕನ್ ಮತ್ತು ಕಾರ್ನ್, ಆನಿಯನ್, ಕ್ಯಾಪ್ಸಿಕಮ್ ಎಲ್ಲ ಹಾಕಿ ತುಂಬ ಟೇಸ್ಟಾಗಿತ್ತು ಮಾತ್ರ ಪಿಜ್ಜಾ. ನಾನು ಸಹ ಹೆಲ್ಪ್ ಮಾಡ್ತೇನೆ, ಅದ್ರ ಜೊತೆ ಅವನು ಸಹ ಮಾಡೋದು. ಮಾಡಿ ಅಂದ, ನಾ ಮಾಡೋದಿಲ್ಲ ಅಂದೆ. ಮತ್ತೆಲ್ಲ ಹಿಟ್ಟೆಲ್ಲ ಕಲಸಿ ಕೊಟ್ಟು ಅವನೇ ಲಟ್ಟಿಸಿದ, ಎಲ್ಲ ಅವನೇ ಹಾಕಿ ರೆಡಿ ಮಾಡಿದ್ದಾನೆ. ತುಂಬ ಟೇಸ್ಟಾಗಿತ್ತು, ತುಂಬ ಚೆನ್ನಾಗಿ ಮಾಡಿದ್ದಾನೆ. ಇವತ್ತು ಫಿಶ್ ಫ್ರೈ ಮಾಡೋದುಂಟು, ಇಬ್ಬರು ಮಕ್ಕಳಿಗಷ್ಟೇ. ಇದು ನೋಡಿ, ಇದಕ್ಕೆ ನಾನು ಚಿಲ್ಲಿ ಪೌಡರ್, ಟರ್ಮರಿಕ್ ಪೌಡರ್ ಮತ್ತು ಹುಣಸೆ ಹಣ್ಣಿದು ರಸ ಮತ್ತು ಉಪ್ಪು ಇಷ್ಟನ್ನು ಹಾಕಿದ್ದೇನೆ. ಲೆಮನ್ ಇದ್ದವರು ಲೆಮನ್ ಕೂಡ ರಸ ಹಾಕ್ಬೋದು. ಅದರದ್ದು ನಾವು ಲಿಂಬು ರಸ ಹಾಕಬೇಕು, ಇಲ್ಲದ್ರೆ ಅದು ಒಂಥರ ಒಳ್ಳೆ ಜಾರ್ತದೆ. ಫಿಶ್ಶಿಗೆ ಮಸಾಲೆ ಇಟ್ಕೊಳ್ಳೋದಿಲ್ಲ ನಾವು ಹುಣಸೆ ಜೊತೆ ರುಬ್ಬಿದರೆ. ಅದಕ್ಕೆ ರಸ ಅಷ್ಟೇ ಹಾಕ್ಕೋಬೇಕು. ನಾನೇ ನೋಡಿ ಸ್ವಲ್ಪ ಸಪ್ರೇಟಾಗಿ ತಗೊಂಡಿದ್ದೇನೆ, ಎಷ್ಟು ಬೇಕು ಅಷ್ಟೇ ತಗೊಂಡು ಅದನ್ನು ಹಾಕೋದು. ಇಲ್ಲದ್ರೆ ಅದೇ ಡಬ್ಬಕ್ಕೆ ಕೈ ಹಾಕೋದಿಲ್ಲ, ಸ್ಪೂನಲ್ಲಿ ಎಷ್ಟು ಬೇಕು ಅಷ್ಟು ತೊಗೊಂಡ್ಬಿಡೋದು ನಾನು ಮೊದಲಿಗೆ. ಇದು ಕೊಡ್ಡೈ ಮೀನಿಗೆ ಈಗ ಸವರದು ಸ್ಲಿಟ್ ಮಾಡ್ಕೋಬೇಕು. ನಡುವಲ್ಲಿ ನೋಡಿ ಸೀಳಿ ಈ ಥರ ಮಸಾಲೆ ತುಂಬಿಸೋದು. ಒಂದೊಂದು ಕಡೆ ಒಂದೊಂದು ಥರ ಫ್ರೈ ಮಾಡ್ತಾರೆ. ಕೆಲವರು ಫುಲ್ ನಡುವಲ್ಲಿ ಕಟ್ ಮಾಡಿ 2 ಭಾಗ ಮಾಡಿ ಅದಕ್ಕೆ ಮಸಾಲೆ ಹಾಕ್ತಾರೆ. ನಾವು ಮಂಗಳೂರು ಆಚೆಯವರೆಲ್ಲ ಈ ಥರ ಮಾಡೋದು ನೋಡಿ. ಫ್ರೈಗೆ ಎಲ್ಲ ಈ ಥರ ಗೀಟ್ ಹಾಕ್ತೇವೆ, ಅದರೊಳಗೆಲ್ಲ ಈ ಮಸಾಲೆ ತುಂಬಿಸೋದು ನೋಡಿ. ಹುಳಿ ಎಲ್ಲ ಕರೆಕ್ಟಾಗಿರಬೇಕು, ಉಪ್ಪು ಹುಳಿ ಖಾರ ಎಲ್ಲ ನೋಡಿ. ಈಗ ಆಯಿತು, ಈಗ ಇದು ಫ್ರೈ ಮಾಡ್ಕೊಳ್ಳೋಣ. ಇದು ಉಳಿದಿರೋದನ್ನು ನಾನು ಡಬ್ಬೆಯನ್ನು ಫ್ರಿಜ್ಜಲ್ಲಿ ಇಟ್ಕೊಳ್ಳೋದು. ಒಂದೇ ಸಲ ಇದು ಪೇಸ್ಟ್ ಮಾಡಿ ಇಟ್ಕೊಂಡ್ರೆ ನಮಗೆ ಈಸಿ ಆಗ್ತದೆ ಮಾಡಲಿಕ್ಕೆ, ತಗೊಂಡು ಬಂದ ಕೂಡಲೇ ಮಾಡಲಿಕ್ಕೆಲ್ಲ. ನೋಡಿ ಇದು ಫ್ರೈ ಮಾಡಲಿಕ್ಕೆ ಇಟ್ಟಿದ್ದೇನೆ. ಸ್ವಲ್ಪ ಮೊಟ್ಟೆ ಇತ್ತು, ಅದರ ಜೊತೆ ಇವತ್ತು ಬೆಂಡಿ ಪಲ್ಯ ಮಾಡಿದ್ದೇನೆ ನೋಡಿ, ಬೆಂಡೆಕಾಯಿ ಪಲ್ಯ. ಇದಕ್ಕೆಲ್ಲ ನೀರೆಲ್ಲ ಹಾಕಲಿಕ್ಕಿಲ್ಲ, ಹಾಗೆ ಮಾಡೋದು ನೋಡಿ. ಇದು ಕೂಡ 2 ಸೈಡ್ ಆಯಿತು ಫ್ರೈ ಮಾಡಿ. ಇಲ್ಲಿಗೆ ಫಿಶ್ ಫ್ರೈ ರೆಡಿ ಆಯಿತು. ಇದಕ್ಕೇನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎಲ್ಲ ಏನೂ ಹಾಕಲಿಲ್ಲ, ಅಷ್ಟೇ 4 ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡಿರುವಂಥದ್ದು. ಇಲ್ಲಿ ನೋಡಿ ಜಿಯಾ ಕ್ರಾಫ್ಟ್ ಮಾಡಿದ್ದು, ಮೊನ್ನೆ ನಾನು ತೋರಿಸಿದೆಲ್ಲ ಫ್ಲವರ್ ಹೇಗೆ ಮಾಡೋದಂತ. ಅದನ್ನು ನೋಡಿ ಈ ಥರ ಮಾಡಿ ಅಂಟಿಸೋದು.
ಇದು ನೋಡಿ ಈ ಥರ ಮಾಡಿಕೊಂಡು ಅಂಟಿಸೋದು. ಅವಳೇ ಮಾಡಿರೋದೆಲ್ಲ ನೋಡಿ. ಈಗ ಹಾಕ್ತಾ ಇದ್ದಾಳೆ. ಅದಕ್ಕೆ ಒಂದು ಆಪೋಸಿಟ್ ಕಲರ್ ಹಾಕಬೇಕು. ಈ ಕಡೆ ವೈಟ್ ಒಂದಿದ್ದರೆ ಆ ಕಡೆ ಒಂದು ವೈಟು, ಈ ಕಡೆ ಬ್ಲೂ ಇದ್ದರೆ ಆ ಕಡೆ ಒಂದು ಬ್ಲೂ. ಒಟ್ಟೊಟ್ಟಿಗೆ ಸೈಡಲ್ಲಿ ಇಡಬಾರ್ದು, ಒಂದೇ ಥರ ಚೆಂದ ಕಾಣೋದಿಲ್ಲ. ಈ ಥರ ಇಟ್ಕೋಬೇಕು. ಇನ್ನೂ ಸಪೂರಾಗಬೇಕಿತ್ತು ಅದರ ಗೆಲ್ಲೆಲ್ಲ, ಸ್ವಲ್ಪ ಅಗ್ಲ ಮಾಡಿದ್ದಾಳೆ ಅವಳು. ಇರಲಿ ಪರವಾಗಿಲ್ಲ, ಅಂದರೆ 4ನೇ ಕ್ಲಾಸಿದ ಮಕ್ಕಳು ಈ ಥರ ಮಾಡ್ತಾರಲ್ಲ ಚೆಂದ ಮಾಡಿ. ಓಕೆ, ಇವತ್ತಿಗೆ ನಂದು ಈ ವ್ಲಾಗನ್ನು ನಾನು ಇಲ್ಲಿಗೆ ನಿಲ್ಲಿಸ್ತೇನೆ.